ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ವಿವಾದಕ್ಕೆ ಸಿಕ್ಕಾಕೊಂಡಿದೆ. ಲಾಡ್ಲೆ ಮಸೀದಿಯ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ 8 ಕೇಸ್ಗಳನ್ನು ಕೂಡ ವಾಪಸ್ ಪಡ್ಕೊಂಡಿದೆ. ಈ ಗಲಾಟೆ ನಡೆದು 1 ವರ್ಷ ಆಗೋದ್ರೊಳಗೆ ಈ ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದ್ದು ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಇದು ಬಿಜೆಪಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈ ವಿಚಾರದಲ್ಲಿ ನಡೆದಂತಹ ಬೆಳವಣಿಗೆಗಳೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯ 3 ವರ್ಷದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನೆಲೆಸಿದರೆ ಅವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಆಗೋದಕ್ಕಿಂತ ಮುಂಚೆ ನಮಾಜ್ ಮಾಡಿ ಕ್ಯಾಬಿನೆಟ್ ಮಾಡುವಂತ ಪರಿಸ್ಥಿತಿಗೂ ಕೂಡ ಸರ್ಕಾರ ಹೋಗ್ಬಿಡ್ಬೋದು. ಓಲೈಕೆಯ ತುಟ್ಟ ತುದಿಯನ್ನು ಆ ಲೆವೆಲ್ಗೂ ಕೂಡ ಸರ್ಕಾರ ತೆಗೆದುಕೊಂಡು ಹೋಗ್ಬಿಡ್ಬೋದು. ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿರೋದು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಇದು ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಪ್ರಾಣಿಗಳಿಗೆ ಬೆಂಕಿ ಎತ್ತುವುದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಎತ್ತುವುದು, ಬಲ್ಲೂರು ಹೋರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತುಗಿತ್ತಾರೆ. ರಾಜಕೀಯವಾಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು. ರೈತರ ಮೇಲೆ ತಗೊಂಡಿದ್ದೀವಿ, ಕನ್ನಡ ಚಳುವಳಿಗಾರರ ಮೇಲೆ ತಗೊಂಡಿದ್ದೀವಿ, ಅವರೆಲ್ಲ ಹೋರಾಟ ಮಾಡಿದವ್ರನ್ನೆಲ್ಲ ತೆಗೆದುಕೊಂಡಿದ್ದೀವಿ, ತಪ್ಪೇನಿಲ್ಲ. ಲಾಡ್ಲೆ ಲಡಾಯಿ ಕೇಸ್ಗಳಿಗೆ ಕ್ಯಾಬಿನೆಟ್ ಫೈನಲ್ ಬ್ರೇಕ್. ಲಾಡ್ಲೆ ಕೇಸ್ಗಳು ವಾಪಸ್, ಕೇಸರಿಪಾಳ್ಯ ಕಿಡಿ. ಒಂದು ಸ್ಥಳ, ಅದೊಂದು ಸ್ಥಳ 2 ಧರ್ಮದವರಿಗೆ ಪುಣ್ಯ ಸ್ಥಳ. ಅಂದಹಾಗೆ ಅದು ಕಲಬುರ್ಗಿಯ ಆಳಂದದಲ್ಲಿರೋ ಲಾಡ್ಲೆ ಮಶಾಕ್ ದರ್ಗಾ. ಅಲ್ಲಿ ಮುಸ್ಲಿಮರು ತಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಹಿಂದೂಗಳು ಕೂಡ ಅಲ್ಲಿರೋ ಶಿವನಿಗೆ ಪೂಜೆ ಮಾಡ್ತಾರೆ. ಭಾವನಾತ್ಮಕವಾಗಿ 2 ಧರ್ಮದವರನ್ನ ಸೆಳೆಯುತ್ತಿದ್ದ ಆ ಸ್ಥಳದಲ್ಲಿ ಅವತ್ತೊಂದಿನ ದುರಂತ ನಡೆದೋಗಿತ್ತು. ಮಾರ್ಚ್ 1, 2022 ನಡೆದಿತ್ತು ಗಲಾಟೆ. ಹೌದು, ಅವತ್ತು ಮಹಾಶಿವರಾತ್ರಿ 2022ರ ಮಾರ್ಚ್ 1ನೇ ತಾರೀಕು. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರೋ ಸುತ್ತಮುತ್ತಲಿನ ಏರಿಯಾ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಲಾಡ್ಲೆ ಮಶಾಕ್ ದರ್ಗದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗವನ್ನ ಶುದ್ಧೀಕರಣ ಮಾಡುವುದಕ್ಕೆ ಹಿಂದೂ ನಾಯಕರು ಕರೆ ಕೊಟ್ಟಿದ್ದು. ಆಂದೋಲ ಶ್ರೀ ಪ್ರಮೋದ್ ಮುತಾಲಿಕ್ರಿಂದ ಕರೆ ಕೊಟ್ಟಿದ್ದು 100 ಹಿಂದೂಗಳು ಸ್ಥಳಕ್ಕೆ ಬಂದಿದ್ರು. ಇನ್ನೇನು ಪೂಜೆ ಮಾಡಬೇಕು ಅಂತ ಅಲ್ಲಿಗೆ ಎಲ್ಲರೂ ಸೇರ್ತಾ ಇದ್ದಂತೆ ಅಲ್ಲಿ ದೊಡ್ಡ ಗಲಾಟೆ ನಡೆಯಿತು. ಮುಸ್ಲಿಂ ಸಮುದಾಯ ಗಲಾಟೆ ದೊಂಬಿ ನಡೆಸಿತು. ಹಲವು ವಾಹನಗಳನ್ನ ಮುಸ್ಲಿಂ ಯುವಕರು ಜಖಂ ಮಾಡಿದ್ರು. ಪೊಲೀಸರ ಮೇಲೆಯೂ ಅದೇ ವೇಳೆ ದಾಳಿಯಾಯಿತು. ಮುಸ್ಲಿಂ ಯುವಕರು ನಡೆಸಿದ ದೊಂಬಿ ಗಲಾಟೆಗೆ ಆಳಂದ ಪಟ್ಟಣ ಬೆಚ್ಚಿ ಬಿದ್ದಿತ್ತು. ದೊಣ್ಣೆಗಳನ್ನ ಹಿಡಿದು ಬಂದು ಕಲ್ಲು ತೂರಾಟ ನಡೆಸಿದ್ದಕ್ಕೆ ಪೊಲೀಸರು ಗಾಯಗೊಂಡಿದ್ರು. 100 ಮಂದಿ ಯುವಕರು ಒಮ್ಮೆಲೆ ದಾಳಿ ನಡೆಸಿದ ಕಾರಣಕ್ಕೆ ಕೆಲವು ಕ್ಷಣಗಳಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಯಿತು. ಯಾರ್ಯಾರು ದೊಂಬಿ ನಡೆಸಿದ್ರೋ, ಯಾರ್ಯಾರು ಶಾಂತಿ ಕದಡಿದ್ರೋ ಅವರ ಮೇಲೆಲ್ಲ ಪೊಲೀಸರು ದೂರು ದಾಖಲಿಸಿಕೊಂಡ್ರು. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 150ಕ್ಕೂ ಹೆಚ್ಚು ಮಂದಿಯನ್ನ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸ್ನಲ್ಲಿ ಬುಕ್ ಮಾಡಿದ್ರು. 8 ಕೇಸ್ಗಳನ್ನ ದಾಖಲು ಮಾಡಿಕೊಂಡಿದ್ದು ಈಗ ಆ ಕೇಸ್ಗಳನ್ನೆಲ್ಲ ವಾಪಸ್ ಪಡೆಯಲಾಗಿದೆ. 4 ವರ್ಷಗಳ ನಂತರ ಲಾಡ್ಲೆ ಕೇಸ್ ವಾಪಸ್. ಹೌದು, ಲಾಡ್ಲೆ ಗಲಾಟೆ ನಡೆದು 4 ವರ್ಷವಾಗಿದೆ. ಕೇವಲ 4 ವರ್ಷಕ್ಕೆ ಎಲ್ಲ 8 ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಆಳಂದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗಳನ್ನ ಹಿಂಪಡೆಯಲಾಗಿದೆ. ಅಂದಹಾಗೆ ಇದು ಸಿಎಂ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಸಭೆಯ ತೀರ್ಮಾನ. ಕೇವಲ ಲಾಡ್ಲೆ ದರ್ಗಾದ 8 ಕೇಸ್ ಮಾತ್ರವಲ್ಲದೆ ರಾಜ್ಯದ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರೋ 52 ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡೆಯಲು ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಇದರಲ್ಲಿ ರೈತ ನಾಯಕರು ಮತ್ತು ಕನ್ನಡ ಪರ ಸಂಘಟನೆಗಳ ಮೇಲಿನ ಹೋರಾಟಗಾರರ ಕೇಸ್ಗಳೂ ಇದ್ದಾವೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿತು. ಐ ಕ್ಯಾನ್ ಗಿವ್ ಯು ದ ಲಿಸ್ಟ್ ಆಫ್ ದೆಮ್. ಮುಸ್ಲಿಮರ ವಿರುದ್ಧದ ಕೇಸ್ ವಾಪಸ್ ಪಡೆದಿರುವುದು ಹಿಂದೂ ಮುಖಂಡರನ್ನ ಕೆರಳಿಸಿದೆ. ನಾವು ಕಾನೂನು ಹೋರಾಟಕ್ಕೆ ರೆಡಿ ಅಂತಿದ್ದಾರೆ ಹಿಂದೂ ಪರ ಸಂಘಟನೆಗಳ ನಾಯಕರು. ನಿನ್ನೆ ದಿನ ಕರ್ನಾಟಕದ ಕ್ಯಾಬಿನೆಟ್ ಕಾಂಗ್ರೆಸ್ ಸರ್ಕಾರ ಅವರ 8 ಕೇಸ್ಗಳನ್ನು ವಾಪಸ್ ಪಡೆಯುವುದರ ಮೂಲಕ
ಇಂತಹ ಗಲಭೆಕೋರರಿಗೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಸಂವಿಧಾನದ ಪಾಠ ಹೇಳುವಂತಹ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಮಂತ್ರಿಯಾಗಿರುವಂತಹ ತವರಿನಲ್ಲಿ ಇಂತಹ ಗಲಭೆಕೋರರನ್ನ ಮುಕ್ತವಾಗಿ ಇವರು ಬಿಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಗಲಭೆಕೋರರ ಪರ ನಿಂತ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಸಿಂಪಲ್ ಗಲಾಟೆ ಆಗಿರಲಿಲ್ಲ. ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ನಡೆದ ಹೋರಾಟ ಗಲಾಟೆಗೆ ಮುನ್ನುಡಿ ಬರೆದಿತ್ತು. 2022 ಮಾರ್ಚ್ 1ರಂದು ಶಿವಲಿಂಗ ಪೂಜೆಗೆ ಹಿಂದೂಗಳು ಮುಂದಾಗಿದ್ರು. ನಿಷೇಧಾಜ್ಞೆ ಇದ್ರೂ ಪ್ರಮೋದ್ ಮುತಾಲಿಕ್, ಚೈತ್ರ ಕುಂದಾಪುರ, ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಭಟನೆ ನಡೆಸಿದ್ದರು. ಅವರೆಲ್ಲ ಪೂಜೆಗೆ ತೆರಳುತ್ತಿದ್ದಾಗ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟವಾಗಿತ್ತು. ಸರ್ಕಾರಿ ವಾಹನಗಳ ಮೇಲೂ ಕಲ್ಲು ತೂರಲಾಗಿತ್ತು. ಸುಭಾಷ್ ಗುತ್ತೇದಾರ್, ಭಗವಂತ್ ಖೂಬಾ ಮೇಲೂ ಕಲ್ಲುಗಳು ಬಿದ್ದಿದ್ದವು. ಈ ಕೇಸ್ ದಾಖಲಾದ 4 ವರ್ಷಗಳಲ್ಲಿ ಕೇಸ್ಗಳನ್ನ ವಾಪಸ್ ಪಡೆಯಲಾಗಿದೆ. ಇದು ವಿಪಕ್ಷಗಳನ್ನ ಕೆರಳಿಸಿದೆ. ಮುಸ್ಲಿಮರ ಮೇಲಿನ ಕೇಸ್ ವಾಪಸ್ಗೆ ಬಿಜೆಪಿ ಕಿಡಿಕಾರಿದೆ. ಮುಸ್ಲಿಮರ ಓಲೈಕೆ, ತುಷ್ಟೀಕರಣ ಆರೋಪ ಮಾಡುತ್ತಿದೆ. ಈ ನಿರ್ಧಾರದಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತದೆ. ಮುಸ್ಲಿಮರ ಓಟಿಗಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅರಾಜಕತೆ ಸೃಷ್ಟಿಗೆ ಈ ನಿರ್ಧಾರ ನಾಂದಿ ಹಾಡುತ್ತೆ ಎಂದಿದೆ ಬಿಜೆಪಿ. ಪ್ರಾಣಿಗಳಿಗೆ ಬೆಂಕಿ ಹಚ್ಚುವುದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚುವುದು, ಕಲ್ಲು ತೂರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿಯ ಓಲೈಕೆ ರಾಜಕಾರಣ. ಈ ಕೆಲಸವನ್ನ ಈ ಸರ್ಕಾರ ಮಾಡಬಾರ್ದಾಗಿತ್ತು. ನಾವು ಎಷ್ಟೇ ಹೇಳಿದ್ರು ಪದೇ ಪದೇ ತಪ್ಪುಗಳನ್ನೇ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಜನ ಉತ್ತರ ಕೊಡಬೇಕಾಗಿದೆ. ಈಗಾಗಲೇ ಗಲಭೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದರೆ ಕೇಸ್ಗಳನ್ನ ವಾಪಸ್ ಪಡೆಯಲು ಬರಲ್ಲ. ಆದರೂ ಕಾಂಗ್ರೆಸ್ ಸರ್ಕಾರ ಗಲಭೆಯಲ್ಲಿ ಭಾಗಿಯಾಗಿದ್ದ ಎಲ್ಲರ ವಿರುದ್ಧದ ಕೇಸ್ ವಾಪಸ್ ಪಡೆದು ಕೇಸರಿ ಪಡೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಯತ್ನಾಳ್ ಕೂಡ ಸರ್ಕಾರದ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು ಯಾರು ನಮ್ಮ ಕೇಂದ್ರ ಸಚಿವರು ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದ. ಇವತ್ತು KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತುಗಿತಾರೆ. ಮುಸ್ಲಿಮರ ವಿರುದ್ಧ ಕೇಸ್ಗಳನ್ನ ವಾಪಸ್ ಪಡೆದಿರೋದು ಸರಿಯಿಲ್ಲ ಅಂತಿದ್ದಾರೆ ಬಿಜೆಪಿಗರು. ಆದರೆ ಇದು ಕಾನೂನು ಪ್ರಕಾರವೇ ಇದೆ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಹೌದು, ಲಾಡ್ಲೆ ದರ್ಗಾ ಕೇಸ್ನಲ್ಲಿ ಮುಸ್ಲಿಮರ ವಿರುದ್ಧ ದಾಖಲಾಗಿದ್ದ ಕೇಸ್ಗಳನ್ನ ವಾಪಸ್ ಪಡೆಯಬೇಕೆಂದು ಖುದ್ದು ಸ್ಪೀಕರ್ UT ಖಾದರ್ ಗೃಹ ಸಚಿವರಿಗೆ ಪತ್ರ ಬರೆದಿದ್ದರು. ಅದರಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೇಸ್ಗಳನ್ನ ವಾಪಸ್ ಪಡೆಯಬೇಕೆಂದು ಸಂಬಂಧಿಸಿದವರಿಗೆ ಪತ್ರ ಬರೆದಿದ್ರು. ಇದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದ್ದು ಅಲ್ಲಿಯೇ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಲಾಡ್ಲೆ ಮಶಾಕ ದರ್ಗಾದ ಪ್ರಕರಣ ಇದೆಯಲ್ಲ ಸರ್, ಅದು ಯಾವ ಆಧಾರಿತವಾಗಿ ಯಾವ ಮಾನದಂಡಗಳ ಮೇಲೆ? ಡೀಟೇಲ್ಸ್ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಕ್ಯಾಬಿನೆಟ್ ನಿರ್ಧಾರ ಆಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡೇ ಅವರು ತೀರ್ಮಾನ ಮಾಡಿರೋದು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದಂತನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದು ನಿನ್ನೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಅವುಗಳನ್ನೆಲ್ಲ ವಾಪಸ್ ತಗೊಳ್ಬೋದು. ಕಲಬುರಗಿಯಲ್ಲಿ ಮಾತನಾಡಿದ ಹಿಂದೂ ಮತ್ತು ಬಿಜೆಪಿ ಮುಖಂಡರು ಸರ್ಕಾರದ ನಿರ್ಧಾರ ಮುಸ್ಲಿಮರ ಓಲೈಕೆಯಾಗಿದ್ದು ಆಳಂದದಲ್ಲಿ ಪೂರ್ವನಿಯೋಜಿತವಾಗಿ ಕೃತ್ಯ ಎಸಗಿದ್ದಾರೆ. ಮುಸ್ಲಿಮರಿಗೆ ಯಾವುದೇ ಸಂವಿಧಾನ ಕಾನೂನು ಅನ್ವಯಿಸುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಸರ್ಕಾರ ರವಾನಿಸಿದೆ ಅಂತ ಕಿಡಿಕಾರಿದ್ದಾರೆ.
ಇನ್ನು ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ಮಾಡಿ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗುವುದೆಂದು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಮುಖಂಡರು ಹೇಳಿದ್ದಾರೆ. ಯುಟಿ ಖಾದರ್ ಅವರಿಗೆ ಇವರು ಲೆಟರ್ ಕೊಡ್ತಾರೆ. ಸನ್ಮಾನ್ಯ ಯುಟಿ ಖಾದರ್ ಅವರು ಶಿಫಾರಸು ಮಾಡ್ತಾರೆ ಗೃಹ ಇಲಾಖೆಗೆ, ಇವು ಅಮಾಯಕರ ಮೇಲೆ ಕೇಸ್ ಆಗಿದೆ, ಹಿಂಪಡೀರಿ ಅಂತೇಳಿ. ನಾನು ಯುಟಿ ಖಾದರ್ ಅವರ ನಡೆಗೆ ನಾನು ಖಂಡಿಸ್ತೇನೆ. ನಾವು ಈಗಾಗಲೇ ಕಾನೂನು ಹೋರಾಟ ಮಾಡಲು ಸಿದ್ಧತೆ ಮಾಡಿದ್ದೇವೆ. ಸದ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಮೊದಲು ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ ಪ್ರಕರಣಗಳನ್ನು ವಾಪಸ್ ಪಡೆದು ವಿವಾದ ಸೃಷ್ಟಿಸಿದ್ದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದು ಮುಂದೇನಾಗುತ್ತೆ ಕಾದು ನೋಡಬೇಕಿದೆ.